ಇನ್ನು ಬೆಂಗಳೂರಿನಲ್ಲಿ ಒಂದ್ ಕಡೆ ಮಳೆಯಿಂದ ಅವಾಂತರ, ಮತ್ತೊಂದು ಕಡೆ ರಸ್ತೆ ಗುಂಡಿ ಗಂಡಾಂತರದಿಂದ ಗೂಗಲ್ ಎಐ ಹಬ್ ಆಂಧ್ರ ಪಾಲಾಗಿದೆ. ಇದು ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಜಟಾಪಟಿಗೆ ಕಾರಣವಾಗ್ತಿದ್ರೆ ಆಂಧ್ರ ಸಚಿವ ಕೂಡ ಕರ್ನಾಟಕವನ್ನ ವ್ಯಂಗ್ಯ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಜೊತೆ ಕಸದ ಸಮಸ್ಯೆ. ಎಐ ಹಬ್ ಆಂಧ್ರದ ಪಾಲು, ಬಿಜೆಪಿ ನಾಯಕರು ಕೆಂಡಾಮಂಡಲ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ತಕ್ಕ ಮಟ್ಟಿಗೆ ಸುಧಾರಿಸಿಕೊಳ್ತಿದ್ದಂತೆ ಕಸದ ಸಮಸ್ಯೆ ಉದ್ಭವಿಸಿದೆ. ಜಯನಗರ 26ನೇ ಮುಖ್ಯ ರಸ್ತೆ, ಜಯನಗರ ಮಸೀದಿ ರೋಡ್, ಡೈರಿ ಸರ್ಕಲ್ ಸೇರಿದಂತೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕಸದ ಸಮಸ್ಯೆ ಬಗ್ಗೆ TV9 ರಿಯಾಲಿಟಿ ಚೆಕ್ ನಡೆಸಿದೆ. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಉದ್ಯಮ ಕ್ಷೇತ್ರ ದಿಗ್ಗಜರು ಟ್ವೀಟ್ ಮಾಡಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇಂಥ ಹೊತ್ತಲ್ಲೇ ಗೂಗಲ್ ಸಂಸ್ಥೆ ಆಂಧ್ರ ಪ್ರದೇಶದಲ್ಲಿ ಎಐ ಹಬ್ ತೆರೆದಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ವಿಪಕ್ಷ ಪ್ರಿಯಾಂಕ್ ಖರ್ಗೆ ಮೇಲೆ ಮುಗಿಬಿದ್ದಿದೆ. ಇಡೀ RSS ಅಂತ ಪಟ್ನಾ ಮಾಡಿ 30,000 ಉದ್ಯೋಗವನ್ನ ಹಾಳು ಮಾಡಿದ್ರಲ್ಲ ನೀವು, ಮನೆ ಆಳ್ರು ಕಾಂಗ್ರೆಸ್. ನಿಮ್ಗೆ ಅಭಿವೃದ್ಧಿ ಬೇಕಾ, ಈಗ ಟೀಕೆ ಬೇಕಾ? RSS ನ ಟೀಕೆ ಮಾಡೋದು. ಹೋಗೋರೆಲ್ಲ ಹೋಗ್ಲಿ ಅಂತೂ ಹೇಳ್ತಿದ್ದಾರೆ. ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ನವರು ಇಲ್ಲಿ ಬರಬೇಕಾಗಿದ್ದವರು ಇವಾಗಲೇ ಇದಕ್ಕೆ ಹೋಗಿದ್ದಾರೆ, ಆಂಧ್ರ ಪ್ರದೇಶಕ್ಕೆ. ಬೆಂಗಳೂರು ಕಸದ ಸಮಸ್ಯೆ ಬಗ್ಗೆ ಸ್ಪಷ್ಟನೆ ನೀಡಿದ ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್, ಜಿಬಿಎ ಆಗಿ ಬದಲಾಗಿದ್ರಿಂದ ಒಂದಷ್ಟು ಸಮಸ್ಯೆ ಆಗಿದೆ, ಕಸದ ಸಮಸ್ಯೆ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ವಿಜುವಲ್ ಪೊಲ್ಯೂಷನ್ ಬಗ್ಗೆ ಸಹ ನಾವೊಂದು ವಿಶೇಷ ಡ್ರೈವ್ ತಗೊಳ್ತೇವೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿ ಅವರು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ಖಂಡಿತ ಕ್ರಮ ತಗೊಳ್ತೀವಿ. ಕರ್ನಾಟಕದ ಬಗ್ಗೆ ಮತ್ತೆ ವ್ಯಂಗ್ಯವಾಡಿದ ಆಂಧ್ರ ಸಚಿವ, ನಮ್ಮಲ್ಲಿ ಹೂಡಿಕೆಯಿಂದ ಕೆಲವರಿಗೆ ಉರಿ ಎಂದ ನಾರಾ ಲೋಕೇಶ್. ಇತ್ತ ಗೂಗಲ್ ಎಐ ಹಬ್ ಹೂಡಿಕೆ ಆಂಧ್ರ ಪಾಲಾಗಿದ್ದೆ ತಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ವಾಕ್ಸಮರ ಮಾಡ್ತಿದ್ರೆ, ಅತ್ತ ಆಂಧ್ರ ಐಟಿ ಸಚಿವ ನಾರಾ ಲೋಕೇಶ್ ಕರ್ನಾಟಕವನ್ನ ವ್ಯಂಗ್ಯ ಮಾಡಿದ್ದಾರೆ. ಕೆಲವರು ನಮ್ಮ ಆಂಧ್ರ ಊಟ ಬಹಳ ಉರಿ ಖಾರ ಅಂತಾರೆ, ನಮ್ಮ ಬಂಡವಾಳ ಹೂಡಿಕೆ ಕಂಡು ನೆರೆಹೊರೆಯವರು ಉರಿ ಅನುಭವಿಸುತ್ತಿದ್ದಾರೆಂದು ಕುಟುಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.